ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಟ್ರಾವೆಲ್ ಲಾಗ್ ಮಾಡ್ತಾ ಇದ್ದೀನಿ. ಮಂತ್ರಾಲಯ ಸೀರೀಸ್ನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ರಾಲಯ ಸೀರೀಸಲ್ಲಿ ಇದು ಕೊನೆಯ ವಿಡಿಯೋ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಸ್ಥಳ ಯಾವುದು ಅಂದರೆ ಬಿಚ್ಚಾಲಿ, ಏಕಶಿಲೆಯ ಬೃಂದಾವನ ಇರುವಂಥದ್ದು. ಮಂತ್ರಾಲಯಕ್ಕೆ ಹೋದಾಗ ಪ್ರತಿಯೊಬ್ಬರೂ ಕೂಡ ಭೇಟಿ ನೀಡಲೇಬೇಕಾದಂತಹ ಒಂದು ಪುಣ್ಯಕ್ಷೇತ್ರ ಅಂತಲೂ ಹೇಳ್ಬೋದು. ಬಿಚ್ಚಾಲಿ ಹೇಗಿದೆ ಅಂತ ನೋಡೋಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಬಿಚ್ಚಾಲ ಕ್ಷೇತ್ರಕ್ಕೆ ಹೋದ್ರಂತೂ ಬಿಟ್ಟು ಬರೋಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಪ್ರಶಾಂತವಾದಂತಹ ಜಾಗ, ಹಾಗೆ ಏಕಶಿಲೆಯ ಬೃಂದಾವನ ಇರುವಂಥದ್ದು. ಮಂತ್ರಾಲಯ ಸೀರೀಸ್ ವೀಡಿಯೋಸ್ಗಳನ್ನ 2 ಚಾನಲ್ಗಳಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ನೀವು ತಪ್ಪದೆ ವೀಡಿಯೋಸ್ಗಳನ್ನ ಚೆಕ್ ಮಾಡಿ. ಹಾಗೆಯೇ ಈ ಒಂದು ಕ್ಷೇತ್ರ ಹೇಗಿದೆ ಅಂತ ನೋಡ್ತಾ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಕೂಡ ನೀವು ತಿಳ್ಕೊಳ್ಳಿ. ಈ ಒಂದು ಕ್ಷೇತ್ರದ ಬಗ್ಗೆ ನನಗೆ ಮುಂಚೆನೇ ಒಬ್ಬರು ಮಾಹಿತಿನ ತಿಳಿಸಿಕೊಟ್ಟಿದ್ರು. ಆ ಒಂದು ಆಡಿಯೋ ಕ್ಲಿಪ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಅಪ್ಪಣ್ಣಾಚಾರ್ಯರ ಮನೆ ಹೇಗಿದೆ ಅಂತ ನಾನು ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ರಾಘವೇಂದ್ರ ಸ್ವಾಮಿ ಅವರಿಗೆ ಅಂತರಂಗ ಶಿಷ್ಯಂದರಾದರು ಅಪ್ಪಣ್ಣಾಚಾರ್ಯ ಹುಟ್ಟಿದೂರು. ಅಪ್ಪಣ್ಣಾಚಾರ್ಯ ಯಾರಪ್ಪ ಅಂತಂದರೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ದೀಪಾರ ಗುರುಸ್ತೋತ್ರ ಅಥವಾ ಪೂಜ್ಯಾಯ ರಾಘವೇಂದ್ರ ಸ್ತೋತ್ರ ರಚನೆ ಮಾಡಿದವರು ಮಹಾನುಭಾವರು. ಅಪ್ಪಣ್ಣಾಚಾರ್ಯ ಜನ್ಮಸ್ಥಳ. ಈ ಸ್ಥಳಕ್ಕೆ ಭಿಕ್ಷಾಲಯ ಅಂತ ಹೆಸರಿತ್ತು. ಈಗ ಆಡ ಭಾಷೆಯಲ್ಲಿ ಬಿಚ್ಚಾಲಿ ಅಂತ ಕರೀತಾರೆ. ಭಿಕ್ಷಾಲಯ ಅಂದರೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಒಂದು ಸಂಸ್ಕೃತ ವಿದ್ಯಾಪೀಠ ನಡೆಸ್ತಾ ಇದ್ರು. ವಿದ್ಯಾಪೀಠ ಆದ ನಂತರ ಶಿಷ್ಯಂದ್ರೆಲ್ಲ ಊರೊಳಗಡೆ ಹೋಗಿ ಬಹುತೀ ಭಿಕ್ಷಾಂಬಿ ಅಂತ ಭಿಕ್ಷಾ ತಂದು ಅಪ್ಪಣ್ಣಾಚಾರ್ಯ ಕೈಲೇ ಕೊಡ್ತಾ ಇದ್ರು. ಅಪ್ಪಣ್ಣಾಚಾರ್ಯರು ಈ ಬೃಂದಾವನ ಕಡೆ ಒಂದು ಅರಳಿ ವೃಕ್ಷ ಇತ್ತು. ಆ ವೃಕ್ಷ ಪ್ರಾರ್ಥನಾ ಹೊಟ್ಟೋಗಿದೆ. ಆ ವೃಕ್ಷಕ್ಕೆ ತೂಗು ಹಾಕ್ತಾ ಇದ್ರು. ರಾಘವೇಂದ್ರ ಸ್ವಾಮಿ ಅವ್ರದ್ದು ಹಿಂದಿನ ಅವತಾರ ವ್ಯಾಸರಾಜ ಅವ್ರ ಗುರು ಶ್ರೀಪಾದರಾಜ ಕಾಳದ ಆ ವೃಕ್ಷ ಇತ್ತು. ಶ್ರೀಪಾದರಾಜರು ಇಲ್ಲಿ ಬಂದಾಗ ಅಲ್ಲಿ ಉಗ್ರ ನರಸಿಂಹಸ್ವಾಮಿ, ಇಲ್ಲಿ ವ್ಯಾಸರಾಜರ ಆಂಜನೇಯ ಸ್ವಾಮಿ ಸ್ಥಾಪನೆ ಮಾಡಿದ್ದಾರೆ. ಈ ಎರಡೂ ವಿಗ್ರಹ ಪೂಜೆ ಮಾಡೋ ಮನೆತನದಲ್ಲಿ ಅಪ್ಪಣ್ಣಾಚಾರ್ಯ ಹುಟ್ಟು ಬಂದಿದ್ದು. ನಿತ್ಯವಾಗಿ ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡ್ತಾಯಿದ್ರು. ಅಭಿಷೇಕ ಮಾಡಿದ ತೀರ್ಥ ಶಿಷ್ಯಂದ್ರ ತಂದಿದ್ದು ಭಿಕ್ಷೆ ಮನೆ ಪ್ರೋಕ್ಷಣೆ ಮಾಡಿದ್ರೆ ಬೆಂಕಿಲದನೇ ಅನ್ನ ಆಗ್ತಾ ಇತ್ತು. ಅದಕ್ಕೆ ಭಿಕ್ಷಾಲಯ ಅಂತ ಹೆಸರು. ಶಿಷ್ಯಂದ್ರ ಮನೆ ಮನೆಗೆ ಹೋಗಿ ತಂದಿದ್ದು ಭಿಕ್ಷಾಲಯ ಅಂದರೆ ಸಂಸ್ಕೃತನಲ್ಲಿ ಅಗ್ನಿ. ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಅವರು ಸನ್ಯಾಸಿ ಆದ ನಂತರ ಪ್ರಚಾರ ಮಾಡ್ತಾ ಮಾಡ್ತಾ ಅದೋನಿಗೆ ಬಂದಾಗ ಅಪ್ಪಣ್ಣಾಚಾರ್ಯ ಬಗ್ಗೆ ಅವ್ರ ಶಿಷ್ಯಂದ್ರ ಹೇಳ್ತಾರೆ, ಯಾರು ಅಪ್ಪಣ್ಣಾಚಾರ್ಯ ನಾನೇ ಹೋಗಿ ಭೇಟಿ ಆಗ್ತೇನಂತ ಸ್ವತಃ ರಾಘವೇಂದ್ರ ಸ್ವಾಮಿ ಇಲ್ಲಿ ಬಂದು ಅಪ್ಪಣ್ಣಾಚಾರ್ಯ ಭೇಟಿ ಆಗ್ತಾರೆ. ಅಪ್ಪಣ್ಣಾಚಾರ್ಯರು ರಾಯರ ಮಹಿಮೆ ನೋಡಿ ತಾವು ಇಲ್ಲೇ ಇರುವಂಥ ಪ್ರಾರ್ಥನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಯವರು ಇಲ್ಲಿದ್ದಾಗ ಈ ಬೃಂದಾವನ ಸ್ಥಳದಲ್ಲಿ ಕೂತು ತಮ್ಮ 13 ವರ್ಷ 13 ಇಯರ್ಸ್ ಹೋಮ ಜಪ ತಪ ಅನುಷ್ಠಾನ ಮಾಡಿದ್ದು ಸ್ಥಳ. ಇಲ್ಲಿನ ಒಮ್ಮೆ ಅವರಿಗೆ ಸ್ವಪ್ನ ಆಗುತ್ತೆ, ಮಂಚಾಲಯಕ್ಕೆ ಬಂದು ಬೃಂದಾವನ ಪ್ರವೇಶ ಆಗುವಂತಾದರೆ ಅಪ್ಪಣ್ಣಾಚಾರ್ಯ ಹೇಳಿದ್ರೆ ಅಪ್ಪಣ್ಣಾಚಾರ್ಯರು ಈ ಮಾತಿಗೆ ಒಪ್ಪಿಗೆ ಕೊಡ್ತಾ ಇರಂಗಿಲ್ಲ. ಅವಾಗ ರಾಘವೇಂದ್ರ ಸ್ವಾಮಿ ಅವರಿಗೆ ಇಲ್ಲಿಂದ ದೂರ ಪ್ರಚಾರಕ್ಕೆ ಹೋಗ್ಬಾ ಅಂತ ಕಣ್ಮರೆ ಮಾಡಿ ಕಳಿಸ್ತಾರೆ. ಅಪ್ಪಣ್ಣಾಚಾರ್ಯ ಪ್ರಚಾರಕ್ಕೆ ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿ ಅಪ್ಪಣ್ಣ ನಿಮ್ಮ ಗುರುಗಳು ಮಂಚಾಲದಲ್ಲಿ ಬೃಂದಾವನ ಪ್ರವೇಶ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಅಪ್ಪಣ್ಣಾಚಾರ್ಯ ಅಲ್ಲಿಂದ ಇಲ್ಲಿ ಬಂದು ಈ ನದಿ ಮೇಲೆ ಒಂದು ವಸ್ತ್ರ ಹಾಸಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ದೀಪಾರ ಎಂಬ ಗುರು ರಾಘವೇಂದ್ರ ಸ್ತೋತ್ರವನ್ನು ರಚನೆ ಮಾಡ್ಕೊತ ಮಂತ್ರಾಲಯಕ್ಕೆ ಹೋಗ್ತಾರೆ. ಅವ್ರು ಅನ್ನೋ ಸ್ತೋತ್ರ ಪ್ರಭಾವಲೆ ನದಿಯವರಿಗೆ ದಾರಿ ತೋರಿಸ್ತಾ ಇರ್ತದೆ. ಅಪ್ಪಣ್ಣಾಚಾರ್ಯ ಬರ್ತಾ ಇದ್ದಾರಂತೆ. ರಾಘವೇಂದ್ರ ಸ್ವಾಮಿ ಅವರಿಗೆ ಹಯಗ್ಗಿರಿ ಜಪದಲ್ಲಿ ಗೊತ್ತಾಗುತ್ತೆ. ಅವ್ರ ಶಿಷ್ಯಂದ್ರಿಗಂತಾರೆ, ನಾನು ಬೃಂದಾವನ ಬೇಗನೆ ಮುಗಿಸ್ರೆ ಅಪ್ಪಣ್ಣಾಚಾರ್ಯ ಬರ್ತಾ ಇದ್ದಾರೆ, ಅವ್ರು ಇಲ್ಲಿ ಬಂದರೆ ನಾನು ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಬಿಡಂಗಿಲ್ಲ. ಅವಾಗ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋಗೋವರೆಗೂ ಕೊನೆ ಶೀಲೆ ಇಟ್ಬಿಟ್ಟು ರಾಘವೇಂದ್ರ ಸ್ವಾಮಿ ಅವರು ತಮ್ಮ ಬೃಂದಾವನ ಪ್ರವೇಶ ಆಗಿಬಿಟ್ಟಿದ್ರು. ಅವಾಗ ಕೊನೆ ದರ್ಶನ ಆಗಲಿಲ್ಲ ಅಂತ ಅಪ್ಪಣ್ಣಾಚಾರ್ಯ ದುಃಖದಾಗ ಅಳ್ಕೋತ ಕೂತಾಗ ಸಾಕ್ಷಿ ಹಯಾ ಸ್ತೋತ್ರ ಅಂತ ಪೂರ್ಣ ಮಾಡ್ತಾರೆ. ಅಂದರೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಅಪ್ಪಣ್ಣ ನೀವು ಮಾಡಿದ್ದ ಸ್ತೋತ್ರಕ್ಕೆ ಭಗವಂತ ಹಯಗ್ರೀವ ದೇವರೇ ಸಾಕ್ಷಿ, ಅವ್ರ ಸಾಕ್ಷ್ಯದಿಂದ ನಾನು ನಿಮಗೆ ಒಪ್ಪಿಗೆ ಕೊಡ್ತೇನೆ. ಅದರಾದ ನಂತರ ಅಪ್ಪಣ್ಣಾಚಾರ್ಯರು ನಿತ್ಯವಾಗಿ ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ರು. ಒಮ್ಮೆ ರಾಘವೇಂದ್ರ ಸ್ವಾಮಿ ತಿರ್ಗಾ ಅಪ್ಪಣ್ಣಾಚಾರ್ಯಕ್ಕೆ ದರ್ಶನ ಕೊಟ್ಟ, ಅಪ್ಪಣ್ಣ ನೀ ಮಂತ್ರಾಲಯಕ್ಕೆ ದರ್ಶನಕ್ಕೆ ಬರಬೇಡ, ನಾ ತಪಸ್ಸೆ ಮಾಡಿದ ಜಾಗ ಇದೆಲ್ಲ ಭಿಕ್ಷಾಲಯ, ಅಲ್ಲಿ ಏಕಶಿಲಾ ಒಂದೇ ಕಲ್ಲಲ್ಲಿ ಬೃಂದಾವನ ಸ್ಥಾಪನೆ ಮಾಡು, ನಾನೇ ನಿನಗೆ ಅಲ್ಲಿ ಬಂದು ನನ್ನ ಜ್ಯೋತಿ ಸ್ವರೂಪಾಗಿ ದರ್ಶನ ಕೊಡ್ತೀನಿ. ಅವಾಗ ಅಪ್ಪಣ್ಣಾಚಾರ್ಯ ಅಲ್ಲಿಂದ ಬಂದು ಏಕಶಿಲಾ ಒಂದೇ ಕಲ್ಲಿನಲ್ಲಿ ಬೃಂದಾವನ ಸ್ಥಾಪನೆ ಮಾಡಿದಾಗ ಪ್ರತ್ಯಕ್ಷ ರಾಯರೇ ತಮ್ಮ ಜ್ಯೋತಿ ಸ್ವರೂಪನ ದರ್ಶನ ಕೊಟ್ಟಿದ್ದಾರೆ. ಈ ಸ್ಥಳ ಬಿಟ್ಟರೆ ಜಗತ್ತಿನಲ್ಲಿ ಒಂದೇ ಕಲ್ಲಿನಲ್ಲಿ ಬೃಂದಾವನ ಎಲ್ಲೂ ಇಲ್ಲ. ಅದಕ್ಕೆ ಇದಕ್ಕೆ ಏಕೈಕ ಏಕಶಿಲಾ ಬೃಂದಾವನ ಅಂತ ಕರೆಯೋದು. ಏಕೈಕ ಅಂದರೆ ಇದು ಒಂದೇ ಬೃಂದಾವನ ಇದೆ, ಯಾವುದು ಒಂದೇ ಶೈಲಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಉಳ್ಕಿ ಕಡೆ ಎಲ್ಲ ಮೃತಿಕಾ ಬೃಂದಾವನಗಳು. ಮೃತಿಕಾ ಅಂದರೆ ಮಂತ್ರಾಲಯದಲ್ಲಿ ಮೃತಿಕಾ ಒಯ್ದು ಪ್ರತಿಷ್ಠಾಪನೆ ಮಾಡಿದ್ದು ಮೃತಿಕಾ ಬೃಂದಾವನ. ಇದು ಮೃತಿಕಾ ಅಲ್ಲ,
ಇದು ಏಕೈಕ ಏಕಶಿಲಾ ಬೃಂದಾವನ. ಇದೆಲ್ಲ ಅಪ್ಪಣ್ಣಾಚಾರ ವಂಶಸ್ಥರು 6th ಜನರೇಷನ್ ಈಗಲೂ ಇದ್ದಾರೆ. ರಾಮಾಚಾರ ಅಂತ ಅವರು ಇಲ್ಲಿ ಪ್ರತಿನಿತ್ಯ ಬಂದು ಭಕ್ತರಿಗೆ ಅಭಿಷೇಕ, ಅವ್ರ ಹೆಸರಲ್ಲಿ ಅಭಿಷೇಕ, ಪ್ರತಿ ಗುರುವಾರ ಶನಿವಾರ ಐತವಾರ ಅನ್ನದಾನ ಆಗಿ ಇಲ್ಲಿ ಪ್ರತಿ ತಿಂಗಳ ಎಲ್ಲರಕ್ಕೋಸ್ಕರ ಇಲ್ಲಿ ಹೋಮ ಆಗುತ್ತೆ. ಅಪ್ಪಣ್ಣಾಚಾರ ಮನೆ ಇದೆ, ಹೋಗ್ತಾ ದಾರಿನಲ್ಲಿ ರಾಯರಲ್ಲಿ ವಿಶ್ರಾಂತಿ ತಗೋತಾ ಇದ್ರು. ತಾವೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೋದು. ರಾಘವೇಂದ್ರ ಸ್ವಾಮಿಯವರಿಗೆ ಊಟ ಮಾಡೋ ಹೊತ್ತಿಗೆ ಕಡಲೆಬೇಳೆ ಚಟ್ನಿ ಮಸ್ತಿ ಕಡುಬು ಅಂದರೆ ತುಂಬ ಇಷ್ಟ. ಅಪ್ಪಣ್ಣಾಚಾರ ಸ್ವಂತ ಕೈಲೇ ರುಬ್ಬ ಹಾಕ್ತಿದ್ರು. ಆ ರುಬ್ಬೋಗೊಂಡು ಈಗಲೂ ಮೇಲ್ಗಡೆ ಇದೆ, ದರ್ಶನ ಮಾಡಿಕೊಂಡು. ಸ್ನೇಹಿತರೆ, ಬಿಚ್ಚಾಲಿ ಕ್ಷೇತ್ರ ಹೇಗಿದೆ, ಹಾಗೆ ಈ ಕ್ಷೇತ್ರದ ಮಹಿಮೆನ ಕೇಳಿದ್ರಿ ಅಲ್ವಾ? ತುಂಬಾ ಅದ್ಭುತವಾದಂತಹ ಒಂದು ಮಹಿಮೆನ ತಿಳಿಸಿಕೊಟ್ಟಿದ್ದಾರೆ. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಅಪ್ಪಣ್ಣಾಚಾರ್ಯರ ಮನೆ ಹೇಗಿದೆ, ಹಾಗೆ ರಾಯರು ವಿಶ್ರಾಂತಿ ಪಡೀತಿದ್ದಂತಹ ಸ್ಥಳವನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ, ಇದು ರಾಯರು ವಿಶ್ರಾಂತಿ ಪಡೀತಿದ್ದಂತಹ ಸ್ಥಳ. ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಮಾಡಿ ಪಂಚಮುಖಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂಡ ಮುಖ್ಯ ಪ್ರಾಣದೇವರ ದರ್ಶನ ಮಾಡಿಕೊಂಡು ನೀವು ಬಿಚ್ಚಾಲಿಗೆ ಬಂದು ಏಕಶಿಲೆಯ ಬೃಂದಾವನದ ದರ್ಶನ ಮಾಡಿ ತುಂಬ ಒಳ್ಳೆಯದು. ಹಾಗೆಯೇ ನೋಡಿ, ಅಪ್ಪಣ್ಣಾಚಾರ್ಯರ ಮನೆ ಕೂಡ ಇದೆ. ಇಲ್ಲಿ ರಾಯರು ವಿಶ್ರಾಂತಿ ಪಡೀತಿದ್ದಂತಹ ಸ್ಥಳನ ಕೂಡ ನೋಡ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಬಿಚ್ಚಾಲಿ ಹೇಗಿದೆ, ಅಪ್ಪಣ್ಣಾಚಾರ್ಯರ ಮನೆ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಿಮಗೂ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮಂತ್ರಾಲಯದ ಇನ್ನಷ್ಟು ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲೂ ಇದೆ, ಹಾಗೆ ಅನಾಗ ಬೃಂದ ಚಾನಲ್ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.